ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಿವಯೋಗದ ರಹಸ್ಯವನ್ನ ಇನ್ನು ಮುಂದೆ ಹೇಳುವವರದರ. ಇಲ್ಲಿಯ ತನಕ ಹಾವಿನಾಳ ಕಲ್ಲಯ್ಯನಿಗೆ ಬ್ರಹ್ಮಾಂಡ ಸೃಷ್ಟಿಗೆ ಸಂಬಂಧಪಟ್ಟಂತ ಮತ್ತು ಶಿವಾದ್ವೈತ ಸಿದ್ಧಾಂತ ಮತ್ತು ದೀಕ್ಷಾ ಸಂಸ್ಕಾರದ ಬಗ್ಗೆ ಹೇಳಿದರು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು. ಇವರು 12ನೇ ಶತಮಾನದ ಶಿವಾಚಾರ್ಯರು. ಇವರಿಗೆ ಸಂಬಂಧಪಟ್ಟಂತ ಸಂಶೋಧನಾತ್ಮಕ ಗ್ರಂಥ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರವರು. ಶ್ರೀ ರೇವಣ ಸಿದ್ಧರು ಹಾವಿನಾಳ ಕಲ್ಲಯ್ಯ ಶರಣರಿಗೆ ಈವರೆಗೂ ನಿನಗೆ ಶಿವಾದ್ವೈತ ಸಿದ್ಧಾಂತ ಹಾಗೂ ದೀಕ್ಷಾ ಸಂಸ್ಕಾರ ತತ್ವಗಳನ್ನು ಉಪದೇಶ ಮಾಡಿದೆನು. ಇನ್ನು ಮುಂದೆ ಶಿವಯೋಗ ರಹಸ್ಯವನ್ನು ಬೋಧಿಸುವೆನು, ಕೇಳು ಅಂತ. ಯೋಗವೆಂದರೆ ಜೀವಾತ್ಮ ಪರಮಾತ್ಮರ ಏಕತೆ ಅಥವಾ ಮನಸ್ಸು ವಿಷಯೇಂದ್ರಿಯಗಳ ನಿಗ್ರಹವೇ ಯೋಗ. ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ ಮಾಡದೆ ಯೋಗ. ಮನದ ಸ್ವೇಚ್ಛಾವೃತ್ತಿಯನ್ನು ತಡೆದು ಪರಮಾತ್ಮನಲ್ಲಿ ಅದನ್ನು ನೆಲೆಗೊಳಿಸುವುದೇ ಯೋಗದ ಗುರಿ ಅಂಥೇಳಿ ಮುಂದೆ ಶಿವಯೋಗದ ರಹಸ್ಯ ಹೇಳಕತ್ತಾರ. ಯೋಗಾವರ್ತೇಷು ಸರ್ವೇಷು ಯೋಗಾಚಾರ್ಯ ಶಿವೇನ ತು ಅವತಾರಾನ್ ಹಿ ಶರ್ವಸ್ಯ ಶಿಷ್ಟಾಂಶ ಭಗವನ್ವದ ಎಂಬಂತೆ ಸಕಲ ಮನ್ವಂತರಾದ ಆದಿಯಲ್ಲಿಯೇ ಪರಶಿವನೇ ಯೋಗಾಚಾರ್ಯನಾಗಿ ಯೋಗಶಾಸ್ತ್ರವನ್ನ ಸುರ ಮುನಿ ಜನಗಳಿಗೆ ಬೋಧಿಸಿ ಯೋಗಾಚಾರ್ಯನೆಂದೆನಿಸಿದರು. ಏನಿದು? ಸಕಲ ಮನ್ವಂತರಗಳ ಆದಿಯಲ್ಲಿಯೇ. ಮನ್ವಂತರಗಳಂತ ಬರ್ತಾವು. ಒಂದು ಮನ್ವಂತರ ಅಂದ್ರೆ ಏನಂತ ಗೊತ್ತಂದ್ರೆ ಅದು ನೋಡ್ತೀನಿ, ಹೇಳ್ತೀನಿ ನಾಳೆ. ಮನ್ವಂತರ ಅಂದ್ರೆ ಏನು, ಕರೆಕ್ಟ್ ಕಾಲದ ಒಂದು ಇದು ಪ್ರತಿಯೊಂದು ಯುಗದ ಆರಂಭದಲ್ಲಿ ಅಂತ. ಮನ್ವಂತರದಲ್ಲಿ ಆದಿಯಲ್ಲಿ ಪರಶಿವನೇ ಯೋಗಾಚಾರ್ಯನಾಗಿ ಯೋಗಶಾಸ್ತ್ರವನ್ನ ಸುರ ಮುನಿ ಜನಗಳಿಗೆ ಬೋಧಿಸಿ ಯೋಗಾಚಾರ್ಯನೆಂದೆನಿಸಿದನು. ಫಸ್ಟ್ ಇದು ಎಲ್ಲಿದ್ ಬಂತಪ್ಪ ಯೋಗ ಪದ್ಧತಿ ಇವೆಲ್ಲ ಅಂತಂದ್ರ ಪರಶಿವನಿಂದಲೇ ಬಂದದ್ದದವು. ಅದಕ್ಕೆ ಇವಕ್ಕ ಸನಾತನ ಅಂತ. ಯಾರ್ಲಿಂತ ಬಂತು, ಯಾವ ಕಾಲದಾಗ ಅದಿರಿ, ಎಷ್ಟನೇ ಶತಮಾನದಾಗಿದ್ರು, ಹೀಗೆಲ್ಲ ಈ ಬ್ರಹ್ಮಾಂಡ ಸೃಷ್ಟಿ ಆದಾಗ ಆವಾಗಿನಿಂದ ಇದು ಬಂದದ್ದು. ಆ ಪರಶಿವ ಜನನ ಇಲ್ಲದವನು, ಮರಣ ಇಲ್ಲದವನು, ಏನ್ ಮಾಡ್ತಾನ, ಅಪ್ರಾಕೃತ ವಿಧಾನದಿಂದ ಅವನು ಅವತರಿಸಿ ಬಂದು ಯೋಗಾಚಾರ್ಯ ಆಗಿ ಋಷಿ ಮುನಿಗಳಿಗೆ ಅಂದ್ರ ಶ್ರೇಷ್ಠ ಸಂತರಿಗೆ ಮಹಾತ್ಮರಿಗೆ ಯೋಗದ ರಹಸ್ಯವನ್ನ ಹೇಳಿ ಇದರಂಗೆ ನಡೆಸ್ಕೊಂಡು ಹೋಗ್ರಪ್ಪ ಜಗತ್ತಂತ ಹೇಳಿ ಅವನು ಯೋಗಾಚಾರ್ಯ ಆಗ್ತಾನೆ. ಯೋಗಾಚಾರ್ಯ ಯಾರು? ಆದಿ ಯೋಗಾಚಾರ್ಯ, ಆದಿಯೋಗಿ ಅಂತಾರಲ್ಲ ಶಿವನಿಗೆ. ಅದೇ ಯುಗಾವರ್ತೇಶು, ಯುಗ ಮನ್ವಂತರ ಅಂದ್ರೆ ಯುಗಾವರ್ತೇಶು ಸರ್ವೇಶು ಯೋಗಾಚಾರ್ಯ
ಶಿವೇನ ತೂ ಅವತಾರನ್, ಶಿವನೇ ಅವತರಿಸಿ ಬಂದು ಏನ್ ಮಾಡ್ತಾನ, ಹಿ ಶರ್ವಸ್ಯ ಶಿಷ್ಟಾಶ್ಚ ಭಗವನ್ವದ, ಅಂದ್ರೆ ಎಲ್ಲ ಸುರಮುನಿಗಳಿಗೆ, ಆಸಕ್ತ ಜನರಿಗೆ ಯೋಗದ ವಿಷಯವನ್ನು ಹೇಳ್ತಾನೆ. ಯೋಗಹೀನಂ ಕಥಂ ಜ್ಞಾನಂ ಮೋಕ್ಷದಂ ಭವತೀಹ ಭೋ, ಯೋಗೋಪಿ ಜ್ಞಾನಹೀನಸ್ತು ನ ಕ್ಷಮೋ ಮೋಕ್ಷ ಕರ್ಮಣಿ. ಅಂದ್ರೆ ಯೋಗವಿಲ್ಲದೆ ಜ್ಞಾನ ಅಳವಡುವುದಿಲ್ಲ. ಯೋಗ ಮಾಡಿದ್ರೆ ಅಂದ್ರೆ, ಯೋಗ ಮಾಡೋದಂದ್ರೇನು, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಎಲ್ಲಿ ಇರ್ತದ ಅಲ್ಲಿ ಇದು ಜ್ಞಾನ ಅಳವಡ್ತದ. ನಿರ್ಮಲ ಇಲ್ಲದಲ್ಲಿ, ನಿಶ್ಚಲ ಇಲ್ಲದಲ್ಲಿ ಆ ಜ್ಞಾನದ ವಿಚಾರ ಮಾಡಿದೆವು ಅಂತಂದ್ರೆ ಏನಾಗ್ತದಂದ್ರೆ, ಫೌಂಡೇಶನ್ ಇರ್ಲಾರ್ದ, ಬುನಾದಿ ಇಲ್ಲದ ಮನಿ ಕಟ್ಟಿದಂಗ ಆಗ್ತದ, ಅದು ಒಂದಿನ ಬಿದ್ದು ಬಿಡ್ತದೆ. ಅದಕ್ಕೆ ಯೋಗವಿಲ್ಲದೆ ಜ್ಞಾನ ಅಳವಡುವುದಿಲ್ಲ. ಮತ್ತೆ ಜ್ಞಾನವಿಲ್ಲದೆ ಯೋಗ ಫಲಿಸದು. ಅದು ಏನು ಜ್ಞಾನಪ್ಪ ಅಂತಂದ್ರ, ನಾನು ಬ್ರಹ್ಮಜ್ಞಾನಿ ಆಗಬೇಕು ಅನ್ನೋದಕ್ಕೆ, ನಾನು ಯೋಗ ನಿರತನ ಆಗ್ಬೇಕು ಅನ್ನೋದೇ ಜ್ಞಾನ. ಆ ರೀತಿ ಜ್ಞಾನ ಇದ್ರೆ ಮಾತ್ರ ಮುಂದ ಯೋಗನೂ ಆಗ್ತದ, ಜ್ಞಾನನೂ ಆಗ್ತದ. ಆ ರೀತಿ ಜ್ಞಾನ ಇಲ್ಲದಕ್ಕೆ ಯೋಗದಾಗ ನಿರತರಾಗ್ಲಿಕ್ಕೆ ಆಗಂಗಿಲ್ಲ. ಯೋಗದಾಗ ನಿರತರಾಗಬೇಕಾದ್ರೆ ಜ್ಞಾನ ಬೇಕು. ಜ್ಞಾನದಲ್ಲಿ ನಿರತರಾಗಬೇಕಂತ ಮೊದಲ ನಾವು ಏನ್ ಮಾಡ್ಬೇಕು, ಯೋಗದಲ್ಲಿ ನಿರತರಾಗಬೇಕನ್ನಂತ ಜ್ಞಾನ ಬೇಕು. ಮತ್ತೆ ಜ್ಞಾನವನ್ನು ಪಡ್ಕೋಬೇಕಂತೇಳಿ ಯೋಗದಲ್ಲಿ ನಿರತರಾಗಬೇಕು. ಹಿಂಗ ಅದಕ್ಕೆ ಯೋಗ ಜ್ಞಾನಗಳು ಒಂದಕ್ಕೊಂದು ಪ್ರೇರಕ ಮತ್ತು ಪೋಷಕ, ಕೋಲ್ಯಾಟರಲ್ ಡಿಪೆಂಡೆಂಟ್ ಅಂತಾರ. ಒಂದ್ರ ಮೇಲೆ ಒಂದು ಅವಲಂಬಿಸಿದವ. ಯೋಗದ ಮೇಲೆ ಜ್ಞಾನ, ಜ್ಞಾನದ ಮೇಲೆ ಯೋಗ, ಎರಡು ಪರಸ್ಪರ ಅವಲಂಬನ ಹೊಂದ್ಯಾವ. ಯೋಗಾತ್ ಸಂಜಾಯತೆ ಜ್ಞಾನಂ ಜ್ಞಾನದ್ಯೋಗ ಪ್ರವರ್ತತೆ. ಯೋಗ ಜ್ಞಾನಾಭಿಯುಕ್ತಶ್ಚ ಪ್ರಸೀದತಿ ಮಹೇಶ್ವರ ಎಂಬಂತೆ ಯೋಗದಿಂದ ಲಭಿಸಿದ ಜ್ಞಾನಾಗ್ನಿಯಿಂದ ಪ್ರಾಕೃತ ಕರ್ಮ ಭಸ್ಮವಾಗಿ ಜ್ಞಾನ ಯೋಗಗಳ ಸಮರಸದಿಂದ ಶಿವ ಸಾಕ್ಷಾತ್ಕಾರ ಲಭಿಸಿ ತಾನೇ ಶಿವನಾಗುತ್ತಾನೆ. ಏನಿದು ಅಂದ್ರೆ, ಯೋಗದಿಂದ ಲಭಿಸಿದ ಜ್ಞಾನಾಗ್ನಿಯಿಂದ ಪ್ರಾಕೃತ ಕರ್ಮ ಭಸ್ಮ ಆಗಿ. ಪ್ರಾಕೃತ ಕರ್ಮ ಅಂದ್ರೆ ಇದೆ, ದೇಹವೇ ನಾನು ಅಂತೇಳಿ, ನಾನು ಈ ಸಂಸಾರ ನನ್ನದು ಅಂತೇಳಿ ಏನ್ ಮಾಡ್ತೀವಲ್ಲ, ಇದೆಲ್ಲ ಏನದ ಈ ಪ್ರಾಕೃತ ಕರ್ಮ ಭಸ್ಮವಾಗಿ ಜ್ಞಾನ ಯೋಗಗಳ ಸಮರಸದಿಂದ ಏನಾಗ್ತದ, ನಾವು ಮಾಡಿದ ಯೋಗ ಮತ್ತು ಜ್ಞಾನ ಎರಡು ಸಮರಸ ಹೊಂದಿ ಶಿವ ಸಾಕ್ಷಾತ್ಕಾರ ಲಭಿಸಿ ತಾನೇ ಶಿವನಾಗುತ್ತಾನೆ ಅಂತ. ಯೋಗಶಾಸ್ತ್ರವು ಹೆಂಗದಪ್ಪ ಅಂದ್ರ, ಹಠಯೋಗ, ಮಂತ್ರಯೋಗ, ಲಯಯೋಗ. ಈಗೇನದಂದ್ರೆ, ಯೋಗ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಜ್ಞಾನ ಇಲ್ಲದೆ ಮಾಡ್ತೀವಿ. ಅದಕ್ಕೆ ಏನಾಗ್ತದ, ಫಲ ಸಿಗಂಗಿಲ್ಲ ಜ್ಞಾನ ಇಲ್ಲದೆ ಮಾಡಿದ್ದಕ್ಕೆ. ಎಲ್ಲ ದೇವತೆಗಳಲ್ಲಿ ಜ್ಞಾನಿ ದೇವರು ಯಾರು ಹೇಳ್ರಿ? ಹನುಮಂತ ದೇವರು. ಜ್ಞಾನಿ ಅವ ಹನುಮಂತ. ಊರೆಲ್ಲ ಸುಟ್ರು ಹನುಮಂತ ದೇವರು ಹೊರಗಿರ್ತಾನಂತ. ಊರಾಗ ಏನಾಗಿದ್ದ ಅವನಿಗೆ ಸಂಬಂಧ ಇಲ್ಲ, ಹಂಗದನೋ. ಅದರ ಅರ್ಥನೇ ಹೆಂಗೆ ಅದ. ಹನುಮಂತ ದೇವ್ರ ಗುಡಿ ಹೊರಗೆ ಹಾಕಿರ್ತದ, ಊರ್ ಹೊರಗೆ ಅಂತಂದ್ರ, ಈ ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಏನಾದ್ರೂ ಅವನಿಗೆ ಸಂಬಂಧ ಇರ್ಲಾರ್ದಂಗೆ ಇರ್ತಾನಿಲ್ಲ, ಅಸಂಗವಾಗಿ. ಹಾಗೆ ಹನುಮಂತ ದೇವ್ರ ಹೆಂಗಿರ್ತಾನ, ಅಸಂಗವಾಗಿರ್ತಾನವ. ಜ್ಞಾನಿಯವ, ಬ್ರಹ್ಮಜ್ಞಾನಿಯವ. ಅವನ ಮುಖ ಮೊದಲ ಸೀದಾ ಇತ್ತಂತ್ರಿ. ಒಬ್ಬ ವ್ಯಕ್ತಿ ಏನ್ ಮಾಡಿದ್ನಂತ, ಹನುಮಂತ ದೇವ್ರಿಗೆ ಹೋಗಿ, ನೀನ್ ಎಂತ ಹನುಮಂತ ದೇವ್ರಪ್ಪ, ಅಲ್ಲಿ ನಿಂತ ಇಲ್ಲಿ ತನಕ ಏನಾಗ್ಯದ, ಎಲ್ಲರೂ ನಿನಗೆ ದೀಪ ಹಚ್ಚಾರಲ್ಲ,
ಎದರ ದೀಪ ಹಚ್ಚಾರ? ಎಣ್ಣೆ ದೀಪ ಹಚ್ಚಾರ. ಎಲ್ಲರೂ ಎಣ್ಣೆ ದೀಪ ಹಚ್ಚವ್ರೆ ನಿನಗೆ. ಆದ್ರ ನಾನೇನ್ ಹತ್ತೀನಿ ನೋಡನ್ನ. ಏನ್ ಹತ್ತಪ್ಪ ಅಂತಂದ್ರ ತುಪ್ಪದ ದೀಪ ಹತ್ತೀನಿ. 5 ಶನಿವಾರ ಬಂದು ನಿನಗೆ ತುಪ್ಪದ ದೀಪ ಹತ್ತೀನಿ ಅನ್ನಂತ. ಅದಕ್ಕೆ ಹನುಮನ್ ದೇವರ ಅಂದನಂತ, ಎದಕ್ಕೆ ಹಚ್ಚಿ ಹೇಳಿ, ತುಪ್ಪದ ದೀಪ ಎದಕ್ಕೆ ಹಚ್ಚಿ? ಅವೇನು ಖುಷಿ ಆಗಲಿಲ್ಲ ಅಂತ. ಎದಕ್ಕೆ ಹಚ್ಚಿ ತುಪ್ಪದ ದೀಪ? ಏನಿಲ್ಲ, 25-26 ವಯಸ್ಸಾಯ್ತು ನನಗ. 26 ವಯಸ್ಸಾದ ನಾನೇನ್ ಮಾಡ್ಲಿ ಅನ್ನಂತ. ಎಲ್ಲಿ ಹೆಣ್ಣು ಹುಡುಕಿದ್ರು ಸಿಗುವಲ್ಲು. ಹಿಂಗಾಗಿ ನೀ ಏನ್ ಮಾಡ್ಬೇಕು, ನಿನಗ ಒಂದು ಕೆಲಸ ಕೊಡ್ತೀನಿ. ಏನಪ್ಪ ಅಂದ್ರೆ ನನಗೊಂದು ಚಲೋ ಹೆಣ್ಣು ಹುಡುಕ್ಯಾಡಿ ತಂದು ಮದುವೆ ಮಾಡು. ನಾನು ನಿನಗೆ 5 ವಾರ ತುಪ್ಪದ ದೀಪ ಹಚ್ತೀನಿ. ಅವ ಹನುಮನ್ ದೇವ್ರ ಜಗ್ಗಿ ನಗ್ಲಕತ್ನಂತ. ಏನಂದ್ರ, ಹಂಗ ನೀ ಏನ್ ಚಲೋ ಹೆಣ್ಣು ಅಂದ್ಯಲ್ಲಪ್ಪ, ಅದೇ ಚಲೋ ಹೆಣ್ಣು ನನಗೆ ಸಿಕ್ಕಿತ್ತಂದ್ರೆ ನಾನು ಮದುವೆ ಮಾಡ್ಕೊಂಡು ಗೃಹಸ್ಥರಾಗ್ತಿದ್ದೆ. ನನಗೇ ಸಿಕ್ಕಿಲ್ಲ, ಅದು ಸಿಗಲಾರ್ದಕ್ಕೆ ಸನ್ಯಾಸಿಯಾಗಿ ಊರೊರಗೆ ಗುಡಿ ಕಟ್ಕೊಂಡಿದ್ದೀನಿ. ನಾನೇಗೇ ಸಿಗಲಾರ್ದ ಹೆಣ್ಣು ನಿನಗೆಲ್ಲಿ ಹುಡುಕೊಂಡು ಬರಲಿ? ನಿನ್ನ ಭಕ್ತಿನೂ ಬೇಡ, ನಿನಗೆ ಹೆಣ್ಣು ನೋಡೋದು ಬೇಡ, ನಿನ್ನ ತುಪ್ಪದ ದೀಪನೂ ಬೇಡ. ನಿನಗೆ ಬೇಕಾದ ಹೆಣ್ಣು ನೀ ಹುಡುಕೊಂಡು ಹೋಗು. ನನಗಂತೂ ನಿಂದೇನೇನು ಬೇಡ ಮುಖ ಹೊಳ್ಳಿಸಿ ನಿಂದಿರ್ಬಿಟ್ಟನಂತ. ಅದಕ್ಕೆ ಹನುಮನ್ ದೇವ್ರ ಮುಖ ಭಕ್ತರ ಕಡೆ ಇಲ್ಲದು. ಹನುಮನ್ ದೇವ್ರ ಮುಖ ಏನದ, ಸೈಡಿಗೆ ಅದ. ಅವ ಮುಖ ಒಂದ್ ಕೈ ಏನ್ರಿ, ಅವ ಏನು ನಿಮ್ದು ಏನ್ ಹೇಳಿದ್ದು ಸುಮ್ ಕಿವ್ಯಾಗ ಕೇಳ್ತಾನ ಹೊರತು ಅದ್ರ ಕಡೆ ಅವನಿಗೇನು ಲಕ್ಷ್ಯ ಇಲ್ಲ ಅಷ್ಟೇ. ಅವ ಏನಂತಾನ, ಜ್ಞಾನಿ ಆಗ್ರಿ, ರಾಮ ಭಕ್ತರಾಗ್ರಿ, ರಾಮನ ಸ್ವರೂಪರಾಗ್ರಿ ಅಂತ ಅವನು ಬೇಡಿಕೆ ಅಷ್ಟೇ. ಇಂಥವೆಲ್ಲ ಲೌಕಿಕ ಬೇಡಿಕೆಗಳು ಕೇಳ್ತಿದ್ರಿ ಅಂದ್ರೆ ನೀವು ನಮ್ಗೆ ಮುಖನೇ ತೋರಿಸ್ಬೇಡ್ರಿ ತಗಡೆ ಮುಖ ಬೇರೆ ಕಡೆ ಮಾಡ್ಕೊಂಡು ಕೂತ್ಬಿಟ್ಟ ನಾವು ಹನುಮಂತ. ಬರೀ ಲೌಕಿಕ ಕೇಳವ್ರೆ ಹೊಸ ಮಂದಿ ಹೋಗಿ. ಒಬ್ಬಾಕಿ ಹೋಗಿ ಸೋನ್ಯಾಚೆ ಟೋಪಿಗೆ ಹಾಲ್ತಾವಂಗಳಂತ. ಸೋನ್ಯಾಚೆ ಟೋಪಿ ಅಂದ್ಕೂಡ್ಲೇನೆ ಹನುಮನ್ ದೇವ್ರ ಬಂಗಾರದ್ದು ಕಿರೀಟ ಇಡ್ತಾಳಂತ ತಿಳ್ಕೊಂಡು ಆಕಿಗೆ ಸಂತಾನ ಭಾಗ್ಯ ಕೊಟ್ಬಿಟ್ನಂತ. ಕೊಟ್ರಾಕಿ ಏನ್ ಮಾಡ್ಬಿಟ್ಲಂತ, ಆ ಹುಟ್ಟಿದ ಕೂಸಿಗೆ ಸೋನಿಯಾ ಅಂತ ಹೆಸರಿಟ್ಲಂತ. ಆ ಕೂಸಿಂದ ಒಂದು ಕೌಂಟ್ ಕುಲಾಯಿ ಇರ್ತದಂತದು ಎಣ್ಣಿದು, ಅದು ತಿಪ್ಪೆಗೆ ಹೋಗಿದ್ರ ಬದಲಿ ಒಯ್ದು ಹನುಮನ್ ದೇವ್ರಿಗೆ ಉಡಿಸ್ಬಿಟ್ಲಂತ. ಎದಕ್ಕೆ ಅಂದ್ರೆ ಸೋನ್ಯಾಚ ಟೋಪಿ ಅಂದ್ರೆ ಇದೇ ನೋಡಂದಲ್ಲ, ನಾನು ಕೂಸು ಸೋನಿಯಾ ಅದ್ರ ಕುಲಾಯಿ ಇದು ತೊಟ್ಕೋ ಅಂತೇಳಿ ಹನುಮನ್ ದೇವ್ರಿಗೆ ಕೊಟ್ಬಿಟ್ಲ ಸೋನ್ಯಾಚ ಟೋಪಿ. ದೇವರಿಗೆ ಮೋಸ ಮಾಡಂತ ಭಕ್ತರದಾರ ಈಗ. ಏನಾಯ್ತು, ಯೋಗ ಹೆಂಗಾಗ್ತದ ಅಂತಂದ್ರೆ ಯೋಗದಿಂದ ಲಭಿಸಿದ ಜ್ಞಾನಾಗ್ನಿ ಅಂದ್ರೆ 3 ಬರ್ತಾವ ಅದರೊಳಗೆ. ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ. ಇವು 3 ಮಾಡಿದಲ್ಲಿ ಏನಾಗ್ತದ, ಪ್ರಾಕೃತ ಕರ್ಮ ಭಸ್ಮ ಆಗ್ತದ. ಈ ದೇಹನೇ ನಾನು, ಸಂಸಾರ ನಂದು, ಜಗತ್ತು ನಂದು, ಹುಟ್ಟವ ಸಾಯವ ನಾನು, ಪಾಪ ಪುಣ್ಯ ಮಾಡವ ನಾನು, ಸುಖ ದುಃಖ ಅನುಭವಿಸ ನಾನು, ಬರವ ನಾನು, ಹೋಗವ ನಾನು, ಗಮನ ಏನವಲ್ಲ ಇವೆಲ್ಲ ಪ್ರಾಕೃತ ಕರ್ಮಗಳೆಲ್ಲ ಅಜ್ಞಾನ ನಾಶ ಆಗಿ ಆ ಯೋಗಗಳ ಸಮರಸದಿಂದ ಶಿವಯೋಗ ಸಾಕ್ಷಾತ್ಕಾರ ಲಭಿಸಿ ತಾನೇ ಶಿವನಾಗುತ್ತಾನೆ. 3 ಮಾಡಬೇಕು, ಬರೀ ಒಂದೇ ಮಾಡಿದ್ರೆ ಆಗಂಗಿಲ್ಲ. ಕರ್ಮಯೋಗನೂ ಮಾಡಬೇಕು, ಧ್ಯಾನ ಯೋಗನೂ ಮಾಡಬೇಕು, ಜ್ಞಾನ ಯೋಗನೂ ಮಾಡಬೇಕು. ಯೋಗದಿಂದ ಲಭಿಸಿದ ಜ್ಞಾನಾಗ್ನಿಯಿಂದ ಪ್ರಾಕೃತಿಕ ಕರ್ಮ ಭಸ್ಮವಾಗಿ ಜ್ಞಾನ ಯೋಗಗಳ ಸಮರಸದಿಂದ ಶಿವ ಸಾಕ್ಷಾತ್ಕಾರ ಲಭಿಸಿ ತಾನೇ ಶಿವನಾಗುತ್ತಾನೆ
ಇದು ಡೆಫಿನೇಷನ್. ಇದು ಶಿವ ಹೆಂಗಾತನ, ಸಾಧನೆ ಹೆಂಗ. ಅದಕ್ಕೆ ಮುಂದೇನು ಹೇಳ್ತಾರೆ, ಯೋಗಶಾಸ್ತ್ರವು ಹಠಯೋಗ, ಮಂತ್ರಯೋಗ, ಲಯಯೋಗ, ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ ಎಂದು ನಾನಾ ಬಗೆಯಾಗಿರುವವು. ಈ ಎಲ್ಲ ಯೋಗಗಳಿಗಿಂತ ಶಿವಯೋಗವೇ ಮೋಕ್ಷ ಸಿದ್ಧಿಗೆ ಸುಲಭ ಉಪಾಯ. ಎಲ್ಲ ಯೋಗಗಳು ಮಾಡೋದಕ್ಕಿಂತ ಒಂದು ಶಿವಯೋಗ ಮಾಡಿದ್ರೆ ಮೋಕ್ಷ ಸಿದ್ಧಿಗೆ ಸುಲಭವಾದ ಉಪಾಯ ಆದ ಇದು. ರಾಜಯೋಗವು ಬಹಳ ಮಟ್ಟಿಗೆ ಶಿವಯೋಗದ ತತ್ವಗಳನ್ನೇ ಅಂಗೀಕರಿಸಿಕೊಂಡಿದೆ. ರಾಜಯೋಗ ಶಿವಯೋಗಕ್ಕೆ ಒಂದು ಸ್ವಲ್ಪ ಸಮೀಪ ಅದ. ಯೋಗ ಸಾಧನೆಯು ದೇಹದಿಂದಲೇ ಪ್ರಾರಂಭವಾಗಬೇಕು. ಅದು ಫಿಸಿಕಲಿ ಚಾಲು ಆಗಬೇಕದು, ದೇಹದಿಂದಲೇ ಚಾಲು ಆಗಬೇಕದು, ಪ್ರಾರಂಭವಾಗಬೇಕು. ಎಲ್ಲಾ ತತ್ವಗಳು, ಎಲ್ಲಾ ದೇವತೆಗಳು ಈ ದೇಹದಲ್ಲಿಯೇ ಇರುವುದರಿಂದ ಈ ತನುವ ದೇಹಾತ್ಮ ಭಾವ ಗೆಲ್ಲುವುದೇ ಯೋಗದ ಗುರಿ. ಈ ಶರೀರದೊಳಗೇನು ನಮ್ಮದು ದೇಹನೇ ನಾನು ಅನ್ನುವಂಥದ್ದು ದೇಹಾತ್ಮ ಭಾವ ಅದಲ್ಲ, ಇದನ್ನು ಗೆಲ್ಲುವುದೇ ಯೋಗದ ಗುರಿ. ಶಿವಯೋಗಿಗಳು ಷಟ್ ಚಕ್ರಗಳ ದ್ವಾರ ಶಿವ ಸಾಮರಸ್ಯವ ಸಾಧಿಸಲು ಆಜ್ಞಾಚಕ್ರ ಅಂದರೆ ಭ್ರೂಮಧ್ಯದ ಆಜ್ಞಾಚಕ್ರದ ಮೇಲೆ ತಮ್ಮ ಲಕ್ಷ್ಯವಂ ಕೇಂದ್ರೀಕರಿಸಿ ಚಿತ್ಕಲೆಯಂ ಜಾಗೃತಗೊಳಿಸಿ. ಚಿತ್ಕಲೆ ಅಂತಂದ್ರೆ ಚಿದ್ರೂಪ ಬ್ರಹ್ಮ. ಚಿದ್ರೂಪ ಬ್ರಹ್ಮ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಚಿತ್ಕಲೆಯನ್ನ ಜಾಗೃತಗೊಳಿಸಿ ಸಿದ್ಧಿಯನ್ನು ಸಾಧಿಸಬೇಕು. ಯೋಗಶಾಸ್ತ್ರದಂತೆ ಚಿತ್ಕಲೆಯ ಸ್ಥಾನವೇ ಪೀಯೂಷ ಗ್ರಂಥಿ. ಆ ಚಿತ್ಕಲೆ ಏನದಲ್ಲ, ಅಲ್ಲಿ ಪೀಯೂಷ ಅಂತ ಒಂದು ಗ್ರಂಥಿ ಅದ. ಮೆದುಳಿನ ಮಧ್ಯಭಾಗದ ಬಿಂದುವೇ ತೃತೀಯ ನೇತ್ರ. ಮೆದುಳಿನ ಮಧ್ಯದಲ್ಲಿರುವ ಬಿಂದುನೇ ಮೂರನೇ ಕಣ್ಣಾಗಿರ್ತದೆ. ಇದೇ ಚೈತನ್ಯದ ಉಗಮ ಸ್ಥಾನ. ಚೈತನ್ಯ ಅಲ್ಲೇ ಉಗಮ ಆಗ್ತದೆ. ಇದೇ ಭ್ರೂಮಧ್ಯ ಸ್ಥಾನ. ಶಿವಯೋಗಿಯು ಪೀಯೂಷ ಗ್ರಂಥಿಯನ್ನು ಜಾಗೃತಗೊಳಿಸಲು ಸದ್ಗುರುವಿನಿಂದ ಪಡೆದ ಇಷ್ಟಲಿಂಗದ ಪೂಜೆಯೇ ಸಾಧನ. ಶಿವಯೋಗಿಗೆ ಇಷ್ಟಲಿಂಗವೇ ಇದು ಪೂಜೆನೇ ಸಾಧನ. ಇಷ್ಟಲಿಂಗ ಪೂಜೆ ಮಾಡೋದ್ರ ಮೂಲಕನೇ ಮೋಕ್ಷ ಪಡ್ಕೋಬೇಕು. ಶಿವಯೋಗಿಗೆ ಇಷ್ಟಲಿಂಗವೇ ತನು ಮನಂಗಳು, ಧರ್ಮ, ಕ್ರಿಯೆ, ಆಚಾರ, ವಿಚಾರ, ಅರಿವು, ಅನುಭವಗಳು. ಶಿವಯೋಗಿಯ ಕರದಿಷ್ಟಲಿಂಗವನ್ನ ಭ್ರೂಮಧ್ಯದಿಂದ 12 ಅಂಗುಲ ಅಂತರದಲ್ಲಿ ಹಿಡಿದು, ಎಷ್ಟು ಚಂದ ಹೇಳ ನೋಡ್ರಿ. ಶಿವಯೋಗಿ ಏನ್ ಮಾಡ್ತಾನ, ಕೈಯೊಳಗಿನ ಲಿಂಗಕ್ಕ ಆ ಹಣಿಗೆ 12 ಅಂಗುಲ ಅಂತರದಲ್ಲಿ ಹಿಡಿದು ನಾಸಿಕಾಗ್ರದ ನೋಟವನ್ನು ನೇರವಾಗಿ ಇಷ್ಟಲಿಂಗದಲ್ಲಿ ನಿಲ್ಲಿಸಿ ಮನವನ್ನು ಧ್ಯಾನದಲ್ಲಿ ನಿಲ್ಲಿಸುವುದೇ ಶಾಂಭವಿ ಮುದ್ರೆ. ಅದಕ್ಕ ಈ ಸದ್ಗುರುವಿನಿಂದ ಪಡೆದ ಇಷ್ಟಲಿಂಗ ಪೂಜೆ ಸಾಧನ. ಈ ಶಿವಯೋಗಿಗೆ ಏನಾಗ್ತದಪ್ಪ ಅಂದ್ರೆ ಇಷ್ಟಲಿಂಗವೇ ತನು ಮನಂಗಳ ಧರ್ಮ, ಕ್ರಿಯೆ, ಆಚಾರ, ವಿಚಾರ, ಅರಿವು, ಅನುಭವಗಳು ಅಂದ್ರೆ ಎಲ್ಲನೂ ಇಷ್ಟಲಿಂಗನೇ. ಅವಂದು ತನುನೂ ಇಷ್ಟಲಿಂಗನೇ, ಅವನ ಮನನೂ ಇಷ್ಟಲಿಂಗನೇ, ಅವನ ಧರ್ಮನೂ ಇಷ್ಟಲಿಂಗನೇ, ಅವನ ಕ್ರಿಯೆನೂ ಇಷ್ಟಲಿಂಗನೇ, ಅವನ ಆಚಾರನೂ ಇಷ್ಟಲಿಂಗನೇ, ವಿಚಾರನೂ ಇಷ್ಟಲಿಂಗನೇ, ಅರಿವುನೂ ಇಷ್ಟಲಿಂಗನೇ, ಅನುಭವನೂ ಇಷ್ಟಲಿಂಗ. ಒಟ್ಟ ಲಿಂಗದ್ದೇ ಅವನ ಸಾಧನೆ. ಶಿವಯೋಗಿಯ ಕರದ ಇಷ್ಟಲಿಂಗವನ್ನು ಭ್ರೂಮಧ್ಯದಿಂದ 12 ಅಂಗುಲ ಅಂತರದಲ್ಲಿ ಹಿಡಿದು ನಾಸಿಕಾಗ್ರದ ನೋಟವನ್ನು ನೇರವಾಗಿ ಇಷ್ಟಲಿಂಗದಲ್ಲಿ ನಿಲ್ಲಿಸೋದು. ನಿಮ್ಮ ದೃಷ್ಟಿ ಮೂಗಿನ ಮ್ಯಾಲಿಂದ ಹರಿದು ಲಿಂಗಕ್ಕೆ ಹೋಗಿ ಟಚ್ ಆಗ್ಬೇಕು ನೋಡ್ರಿ.
ನಿಮ್ಮ ಮುಖ ಹೆಂಗಿರ್ಬೇಕಂತ ಹೇಳ್ತಾರೆ. ಈಗ ನಿಮ್ಮ ಕಣ್ಣಿನಿಂದ 12 ಇಂಚ್ 1 ಫೂಟ ದೂರ ಹಿಡಿಬೇಕು. ಆ ಲಿಂಗ, ನಿಮ್ಮ ಮೂಗ, ನಿಮ್ಮ ಕಣ್ಣ 3 ಒಂದೇ ಲೈನಿಗೆ ಬರ್ಬೇಕು. ಮೂಗಿನ ತುದಿ ಹಂಗ ಇರ್ಬೇಕು ನಿಮ್ಮ ಗೋಣ ಅನ್ನೋದನ್ನು ಹೇಳ್ತಾರೆ. ನಾಸಿಕಾಗ್ರ ನೋಟವನ್ನು ನೇರವಾಗಿ ಇಷ್ಟಲಿಂಗದ ಅಲ್ಲಿ ನಿಲ್ಲಿಸಿ ಕಣ್ಣಿಲಿಂದ ನಿಮ್ಮ ಮೂಗು ನೋಡ್ಕೋಬೇಕು. ಮೂಗಿನ ತುದಿ ಕಾಣಿಸ್ತದ. ಆ ಮೂಗಿನ ತುದಿ ನೋಡ್ಕೊಂಡು ಆ ಮೂಗಿನ ತುದಿಲಿಂತ ಮತ್ತೆ ಮುಂದೆ ಹರಿಬೇಕಾದ ದೃಷ್ಟಿ ಹರಿದ ಲಿಂಗದ ಮೇಲೆ ಹೋಗ್ಬೇಕು. ಎಷ್ಟು ದೂರ ಹೋಗ್ಬೇಕಪ್ಪ ಅಂತಂದ್ರೆ 12 ಇಂಚು ದೂರ ಇರ್ಬೇಕ. ನಿಲ್ಲಿಸಬೇಕು. ಅಲ್ಲಿ ಹೋಗಿ ನಿಮ್ಮ ಮನಸ್ಸು ಆ ಲಿಂಗದ ಮೇಲೆ ನಿಲ್ಲಿಸಬೇಕು. ಇದಕ್ಕೆ ಶಾಂಭವಿ ಮುದ್ರೆ ಅನ್ನುತ್ತಾರೆ. ಹೀಗೆ ಇಷ್ಟಲಿಂಗದಲ್ಲಿ ತನ್ಮಯತೆಯನ್ನು ಹೊಂದಿದರೆ ದೇಹದಲ್ಲಿ ತೇಜಸ್ಸು ಅಂಕುರಿಸುತ್ತದೆ. ನಿಮ್ಮ ದೇಹದೊಳಗ ತೇಜಸ್ ಬರ್ತದೆ. ತೇಜಸ್, ಆ ತೇಜವು ಪ್ರಗತಿ ಹೊಂದಿ ವಿದ್ಯುತ್ತು ಉತ್ಪತ್ತಿ ಆಗುತ್ತದೆ. ಆ ತೇಜ ಪ್ರಗತಿ ಹೊಂದಿ ವಿದ್ಯುತ್ತು ಉತ್ಪತ್ತಿ ಆಗುತ್ತದೆ. ಅದೇ ಓಜಸ್ಸಾಗಿ ಚೈತನ್ಯ ಶಕ್ತಿಯ ಪರಿಪೂರ್ಣ ಅವಸ್ಥೆಯನ್ನು ಹೊಂದುತ್ತದೆ. ಆ ತೇಜವು ಪ್ರಗತಿ ಹೊಂದಿ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಅದೇ ಓಜಸ್ಸಾಗಿ ಚೈತನ್ಯ ಶಕ್ತಿಯ ಪೂರ್ಣಾವಸ್ಥೆಯನ್ನು ಹೊಂದುತ್ತದೆ. ತೇಜಸ್ಸು ಹೋಗಿ ಏನಾಗಬೇಕು? ಶಕ್ತಿಗಳು ಹೋಗಿ ಭಕ್ತಿ ಆಗಬೇಕು. ಷಡ್ವಿಧ ಶಕ್ತಿಗಳು ಹೋಗಿ ಷಡ್ವಿಧ ಭಕ್ತಿಗಳಾಗದಂದ್ರು ಒಂದೇ. ನಾವು ಈ ರೀತಿ ತಪಸ್ಸು ಮಾಡಿ ನಾವೇನು ಶಕ್ತಿ ಸಂಪಾದನೆ ಮಾಡ್ಕೋತೀವಿ ಅದೇ ತೇಜಸ್ಸು. ಆ ತೇಜಸ್ಸೇ ಓಜಸ್ಸಾಗಬೇಕು. ಓಜಸ್ಸಾಯ್ತಂದ್ರೆ ಅದೇ ಚೈತನ್ಯ ಶಕ್ತಿನೇ ಪೂರ್ಣ ಅವಸ್ಥೆಯನ್ನು ಹೊಂದುತ್ತದೆ. ಧ್ಯಾಯೇತ್ ಕುಂಡಲಿನೀಂ ಸೂಕ್ಷ್ಮಾಂ ಮೂಲಾಧಾರ ನಿವಾಸಿನೀಂ ತಾಮಿಷ್ಟ ದೇವತಾ ರೂಪಾಂ ಸಾರ್ಧ ತ್ರಿವಲಯಾನ್ವಿತಾಂ. ಅಂದ್ರೆ ಮೂಲಾಧಾರದೊಳಗೆ ಸರ್ಪಾಕಾರವಾಗಿ ಮಲಗಿರುವ ಕುಂಡಲಿ ಶಕ್ತಿಯನ್ನ ಜಾಗೃತಗೊಳಿಸಿ, ಸರ್ಪಾಕಾರವಾಗಿ ಹೆಂಗದ್ರಿ ಅದು? ಕುಂಡಲಿನಿ ಶಕ್ತಿ ಸರ್ಪದ ಆಕಾರದಲ್ಲಿ. ಸರ್ಪದ ಆಕಾರ ಹೆಂಗಿರ್ತದ? ಗುಂಡಿಗೆ ಸುತ್ತಕೊಂಡಿರ್ತದಲ್ಲ. ಎಷ್ಟು ಸುರುಳಿ ಹೊಡೆದದು ಕುಂಡಲಿನಿ ಶಕ್ತಿ? ಎಷ್ಟು ರೌಂಡ್ ಹೊಡೆದದ? ಸುಳ್ಳಿ ಸುತ್ತಕೊಂಡದಂದ್ರೆ ಎಷ್ಟು ರಿಂಗ್ ಆಗ್ಯದ? ಗೊತ್ತಿಲ್ಲ. 3 ಸುತ್ತ ಪೂರ ಹೊಡ್ಕೊಂಡದು. ಒಂದು ಅರ್ಧ ಸುತ್ತ, 3.5 ಸುತ್ತು. ಈಗ ನೀವು ಓ ಮತ್ತು ಬರಿತೀರಲ್ಲ, ಅದ್ರಾಗ 1 ಸುತ್ತ, 2 ಸುತ್ತ, 3 ಸುತ್ತ, ಮ್ಯಾಲ ಅರ್ಧ ಸುತ್ತ. ಓಂ ಬರೆಯೋದ್ರಾಗ ಆ ಅಕ್ಷರದಾಗನು 3 ಸುತ್ತದ. ಹಿಂದಿದಾಗರೆ ಬರೀರಿ, ಕನ್ನಡದಾಗರೆ ಬರೀರಿ. 3 ಸುತ್ತಾಗಿ ಮ್ಯಾಲ ಒಂದು ಕೊಂಬು, 3.5 ಸುತ್ತದ. ಅದು 3.5. ಅದೇ ಮೂಲಾಧಾರ. ಅದಕ್ಕೆ 3.5 ಮೂರ್ತ ಅಂತಾರ. ಮೂಲಾಧಾರ ಅಲ್ಲಿ ಸರ್ಪಾಕಾರವಾಗಿ ಮಲಗಿರುವ ಕುಂಡಲಿನಿ ಶಕ್ತಿಯನ್ನ ಚೇತನಗೊಳಿಸಿ, ಅದು ಹೆಂಗಾಗ್ತದ? ಚೇತನ ಹೆಂಗಾಗ್ತದ ಅಂದ್ರ ಈಗ ಹೇಳಿದ್ರಲ್ಲ, ಹಂಗ ಕುಂತು ಏನ್ ಮಾಡ್ಬೇಕು? ಮೂಗಿನ ನೇರಕ್ಕ ಆ ಲಿಂಗ ಹಿಡ್ಕೊಂಡು ಆ ಮಂತ್ರವನ್ನ ಉಚ್ಚಾರ ಮಾಡ್ತಾ ಇರ್ಬೇಕು. ಅತ್ಯಂತ ಶ್ರದ್ಧೆಯಿಂದ ಆನಂದದಿಂದ ಅದು ಮಾಡ್ಕೋತಿದ್ರೆ ಅಂತಂದ್ರೆ ಕುಂಡಲಿನಿ ಶಕ್ತಿ ಜಾಗರ ಆಗ್ಬಿಡ್ತದೆ. ಅದು ಚೇತನಗೊಳಿಸಿ ಊರ್ಧ್ವಮುಖವಾಗಿಸಿ ನಡೆಸಿ ಸಹಸ್ರಾರಕ್ಕೆ ಒಯ್ದು, ಆ ಸಹಸ್ರಾರ ಅಂದ್ರೆ ಬ್ರಹ್ಮರಂಧ್ರ, ಕಮಲದಲ್ಲಿರುವ ಶಿವ
ಯಾಕಿನಿ ಶಕ್ತಿಯರೊಡನೆ 6 ಚಕ್ರಗಳನ್ನೇರಿ ಬಂದ ಕುಂಡಲಿನಿ ಶಕ್ತಿಯ ಸಮರಸವೇ ಮಾಯಾ ನಿವೃತ್ತಿ ಅಂದರೆ ದುಃಖ ನಿವೃತ್ತಿ, ಶಿವ ಸಾಕ್ಷಾತ್ಕಾರವೆನಿಸುವುದು. ಚೇತನಗೊಂಡ ಕುಂಡಲಿನಿ ಶಕ್ತಿಯ ತನುವಿನ ಅಂದರೆ ಗುದದ ಮೇಢ್ರ ಪ್ರದೇಶದಲ್ಲಿ ತ್ರಿಕೋಣಾಕಾರವೆಂದಿದ್ದು ಜೀವರೂಪದ ಶಿವಸ್ಥಾನವೆನಿಸಿದ ಆಧಾರ ಚಕ್ರವೇ ಭಕ್ತಸ್ಥಲವಾಗಿ ಅಲ್ಲಿರುವ ಆಚಾರ ಲಿಂಗದಲ್ಲಿ ಬೆರೆತು ಮುನ್ನಡೆದು ಷಡಕ್ಷರ ಸಹಿತ ಷಟಸ್ಥಲಗಳಿಂದ ಕೂಡಿದ ಮಹೇಶ ಸ್ಥಳವೆನಿಸಿದ ಅಲ್ಲಿ ಸ್ವಾಧಿಷ್ಠಾನ ಚಕ್ರದ ಗುರುಲಿಂಗ. ಒಂದೊಂದು ಸ್ಥಳಕ್ಕೆ 6 ತಲಗಳು 6 ಲಿಂಗಗಳು ಬರ್ಕೊತ ಹೋಗ್ತಾರ. ಇದು ಹೇಳ್ಕೊತಾದ್ರೆ ಮತ್ತಿನ ಉದ್ದಕ್ಕಾಗ್ತದ. ಇದು ಮತ್ತೆ ನಾಳೆ ಚಾರ್ಟ್ ಹಾಕಿ ಬರೆಯಮೇಲೆ ಬರೆದು ನಾಳೆ ಕಂಪ್ಲೀಟ್ ಮಾಡಮೇಲೆ. ರಾಜಯೋಗ ಮತ್ತು ಶಿವಯೋಗ ಎರಡೂ ಸೇರಿಸಿ ಹೇಳಕತ್ತಾರ ಈಗ ಅವ್ರು. ನಾಳೆ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಮು. ಆಗಲಿಲ್ಲ ಅಂದ್ರೆ ನಾಳದು ಕಂಪ್ಲೀಟ್ ಆಯ್ತು. ಶಿವಯೋಗ ರಹಸ್ಯ ಹೆಂಗ ಅನ್ನೋದು ಜೇಡರ ದಾಸಿಮಯ್ಯರ ಹೆಸರು ಮೊದಲು ಮುದ್ದದೇವ ಅಂತಿತ್ತನ್ರಿ. ಇವರು ಏನ್ ಮಾಡ್ಯಾರ, ಮುದ್ದದೇವನಿಗೆ ಸುಗ್ಗಳೆಯರಿಗೆ ವರಪ್ರದಾನ, ಅವ್ರಿಗೆ ವರ ಕೊಟ್ಟಾರ ಅಂತ ನೋಡ್ರಿ ಇವ್ರು. ಅದಕ್ಕೆ ರೇವಣ ಸಿದ್ಧರ ಗುಡಿಗಳೆಲ್ಲ ಕಡಿ ಕಟ್ಸ್ಯಾರ ಗುರುಗಳು. ಮತ್ತ ಗುರುಗಳು, ಗುರುವಿನ ಗುರು. ನಾವೇನ್ ಮಾಡಿವಿ, ದಾಸಿಮಾರ್ಯರೇ ನಮ್ಮ ಗುರುಗಳ ತಿಳ್ಕೊಂಡಿವಲ್ಲ, ದಾಸಿಮಾರ್ಯರ ಗುರುಗಳು ಪರಮ ಗುರು ರೇವಣ ಸಿದ್ಧರು. ಇದು ಇದು ಯೋಗ ಶಿವಯೋಗದ್ದೆಲ್ಲ ಮುಗಿದ ಮೇಲೆ ಹಿರಿಯ ಬೃಹನ್ಮಠಾಧಿಕಾರಿಯಾದ ಮುದ್ದದೇವ ಸುಗ್ಗಳೆಯರಿಗೆ ವರಪ್ರದಾನ. ಉತ್ತರ ಕರ್ನಾಟಕ ದೇಶದಲ್ಲಿ ಸೊನ್ನಲಿಗೆ ಎಂಬ 10 ಹಳ್ಳಿಯಿಂದ ಕೂಡಿದ ಚಿಕ್ಕ ಸಂಸ್ಥಾನವಿದ್ದಿತು. ಅದೇನದ ನೋಡ. ಮುದ್ದದೇವ ಹಿರಿಯ ಬೃಹನ್ಮಠ ಅಧಿಕಾರಿ. ಇವರು ಏನೇನೋ ಅದರಪ್ಪ ಎಲ್ಲ ತಿಳಿಲಾರ್ದಂಗೆ, ಏನೂ ನಮಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಎಷ್ಟು ಮಾಹಿತಿಗಳು ಬರ್ದಾರ ಇದ್ರಾಗ. ಇವರು ರೇವಣ ಸಿದ್ಧರಿಂದ ಮುದ್ದದೇವನಿಗೆ ಅನುಗ್ರಹ ಮಾಡ್ಯಾರ. ಇವರು ಅವರಿಗೆ ದೇವರ ದಾಸಿಮಯ್ಯನ ಗುರುಗಳು ಇವರು ರೇವಣ ಸಿದ್ಧರು. ಅದ್ ನೋಡಮ್ ತಡ್ರಿ ಏನದ. ಅದಕ್ಕೆ ಏನೋ ಮುಂದಿನ ಪಾಠದಾಗ ಬರ್ತದ ಅದೆಲ್ಲ ಡೀಟೇಲ್. ಇರ್ಬೋದು ಏನೇನದ ನೋಡ ಮುಂದಿನ. ಸುಮ್ಮನೆ ಈಗ ಮುಂದಿನ ಹಿಂಗ್ ಪೇಜ್ ತೆಗೆದೆ ಮುದ್ದದೇವ ಸುಗ್ಗಳೆ ಅಂತೇಳಿ ಬಂತ ಹೆಸರ. ಮುಂದದ ಏನದ ನೋಡ್ಬೇಕದ ಲಿಂಕ್ ಹೆಂಗ್ ತಗೋತಾರ ಏನು ಪೂರಾ ಗೊತ್ತಿಲ್ಲಲ್ಲ ನಮ್ಗೆ. ಹೌದ್ರಿ.
ಶ್ರೀಶೈಲ ಜಗದ್ಗುರುಗಳು ಇದಾಗ ಒಂದು ಕಾರ್ಯಕ್ರಮ ಇದ್ದಾಗ ಅದೆಲ್ಲ ಹೇಳ್ಯಾರ್ರಿ ನಿನ್ನೆ ನಡೆದ ಕಾರ್ಯಕ್ರಮ ನಿನ್ನೆ ಎಲ್ಲಿ ನಡೆದ್ರಿ ಶ್ರೀಶೈಲದಾಗ ಶ್ರೀಶೈಲ ಅಲ್ಲೇ ಈಗ ದೇವರದ ಪುರಾಣ ಬೆಳಿಗ್ಗೆ ಲಿಂಗ ಪೂಜೆ ಸಾಯಂಕಾಲ ದೇವದಾಶಿಮಯ ಪುರಾಣ ದೇವದಾಶಿ ಪುರಾಣ ಅಲ್ಲ ಅಲ್ಲೇ ಶ್ರೀಶೈಲದಾಗ ಅದೇಂತ ಮತ್ ಮಾಹಿತಿ ಹೆಚ್ಚಿನ ಮಾಹಿತಿ ಸಿಗ್ತಾನೆ ಹಾಕಿದ್ರು ಆಯ್ತು ಅಲ್ಲಿ ಯಾರಿಂದ ನೋಡ್ತೇನೆ ಹಾಕಿದ್ರು ದೇವದಾಶಿ ಪುರಾಣ ಬುಕ್ ಅದ ಒಂದು ನೋಡಿ ನಿಮ್ಮತ್ರ ಐತೆ ಯಾರಂತ ನೀವು ಹಚ್ಚಕದ್ರಿ ಅಲ್ಲಲ್ಲ ನಿಮ್ಮತ್ರ ಐತೆ ಅಂತ ಇಲ್ಲ ನನ್ನಂತ ಬೇರೆ ಬೇರೆ ಲೇಖಕರು ಬರೆದಂತ ಬುಕ್ಗಳದಾವ ಅಂತೇಳಿ ಅದ ನೀವಂದ್ರಲ್ಲ ದೇವದಾಶಿ ಪುರಾಣ ಅಂತೇಳಿ ಹೌದೌದು ಅಲ್ಲಿ ಅದು ಶ್ರೀಶೈಲ ಪೀಠದಾಗ ಸ್ವಾಮಿಗಳು ಹೇಳಿದ್ದಾರೆ ನೋಡ ಬೆಳಿಗ್ಗೆ ಸಾರ್ವಜನಿಕ ಲಿಂಗ ಪೂಜೆ ಸಾಯಂಕಾಲ ದೇವದಾಶಿಮಯ ಪುರಾಣ ದೇವದಾಶಿ ಪುರಾಣ ಅನ್ನೋ ಏನ್ ಒಂದು ಗ್ರಂಥ ಅದ ಅಂತ ಕೇಳಿ ನೋಡಿ ಸ್ವಲ್ಪ ಅಂದ್ರೆ ಶ್ರೀಶೈಲ ಪೀಠದಾಗ ಸಿಗ್ತಾವ ನೋಡ್ರಿ ಅಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡಿ ನೋಡ್ರಿ ಎಲ್ಲಿ ಮಾಡ್ತಾರೆ ಬುಕ್ ನೋಡ ನಮ್ಮ ಹತ್ತಾಗದ ದೇವದಾಸ ಬುಕ್ ಅದಾವ್ರಿ ಅವ್ರ ವಚನಗಳು ಅದಾವ ಅವ್ರ ಚರಿತ್ರೆ ಕೂಡ ಒಂದು ಬುಕ್ ಇಲ್ಲಿ ನಮ್ಮ ಪಲ್ಲಕ್ಕಿ ಒಬ್ರು ಮಾಸ್ತರ್ ಬರ್ದಾರ್ರಿ ಅವರು ಮುದನೂರ್ನಾಳಿಗೆ ಟೀಚರ್ ಇದ್ದಾಗ ಅವರೆಲ್ಲ ಸಂಶೋಧನೆ ಮಾಡಿದ್ರು ಅಲ್ಲಿ ಜನರು ಮಾತಾಡಿ ಬಟ್ಟಿ ಹೆಂಗಿತ್ತು ಹೆಚ್ಚಿತ್ತು ಕೆಲವೊಂದು ಗ್ರಂಥಗಳನ್ನು ರೆಫರ್ ಮಾಡಿಕೊಂಡು ಒಂದು ಬುಕ್ ಬರ್ದಾರ ಸ್ವಾಮಿಗಳು ಇರ್ತಾರೆ ಅವ್ರ ಕಡೆ ನೋಡಿದ್ದೆ ದೇವದಾಶಿಮಯ್ಯನವರು ಗದ್ಯವೂ ಅಲ್ಲ ಪದ್ಯವೂ ಅಲ್ಲ ಅಂತ ವಚನ ಬರ್ದಾರ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ ಎಲ್ಲ ಹಿಂದಿನ ಕಾಲದ್ದು ಇದು ಇರ್ತಾವ್ರಿ ರೆಕಾರ್ಡ್ಸ್ ಇರ್ತಾವ ಅದನ್ನೆಲ್ಲ ಅಧ್ಯಯನ ಮಾಡ್ತಾರೆ ಗೊತ್ತಿರ್ತದ ಅವ್ರಿಗೆ ಬಹಳ ಜನ ಶ್ರೀಶೈಲ ಕುಡಿದಾರೆ ಅದನ್ನ ಹೇಳ್ತಕ್ಕಂಥ ಯಾರಿಗಿರ್ಲಿ ಸರಿಯಾದ ಸಾಕ್ಷ್ಯಾಧಾರ ಇದ್ರೆ ಅಂತ ಹೇಳಂತ ಯಾರಿಗೆ ಯಾರು ಇಲ್ಲ ಶ್ರೀಶೈಲ 2 ಸಲ ನೋಡಿದಾಗ ನಾನು 72 ವಯಸ್ಸಿನಿಂದ ಬಟ್ಟೆ 2 ಸಲ ದೇವ್ರ ದರ್ಶನ ಹನ್ನೆರಡನೇ ಶತಮಾನದಾಗ ಚಂದ್ರಗುಂಡ ಶಿವಾಚಾರ್ಯರು ಜಗದ್ಗುರು ಅವತ್ತು ಆ ಗುರುಕುಲದಲ್ಲಿ ಇವರು ವಿದ್ಯಾಭ್ಯಾಸ ಮಾಡಿ ದೀಕ್ಷೆ ತಗೊಂಡು ಈ ಕಡೆ ಬಂದಾರೆ ಮುಂದೆ ಸ್ವಲ್ಪ ಪ್ರಚಾರದಾಗಿ ಒಳ್ಳೆ ರಿಟರ್ನ್ ಊರಿಗೆ ಬಂದ್ರಿ ಅವರು ಧರ್ಮ ಪ್ರಚಾರ ಮಾಡ್ಕೊತೇ ಬಂದ್ರ ಅವರು ಜೀವ ಧರ್ಮದ ಅವ್ರೇನು ಗುರುಗಳು ಏನ್ ಹೇಳಿದಾರ ಅದನ್ನೇ ಇವ್ರು ಪ್ರಚಾರ ಮಾಡ್ಕೊತ ಬಂದ್ರು ಅದರ ಚರಿತ್ರೆ ನಮ್ಮ ತೆಗೆದ ಬುಕ್ ಇವ್ ಪಂಚಪೀಠದ ಜಗದ್ಗುರುಗಳು ಏನೋ ಮಾತಾಡ್ಯಾರತ್ತ ಏನ್ ಎಲ್ಲರೂ ಬೈಲಕತ್ತಾರಲ್ರಿ ಇವತ್ತೇನು ಒಬ್ಬ ಯಾರ ಕುಲಕರ್ಣಿ ಅಂತ ಪರಿ ಮಾತಾಡ್ಯಾನ ಏನ್ ಬೈಲಕತ್ತಾನ ಹಾಕಿನ್ ನೋಡ್ರಿ ಗ್ರೂಪ್ನಾಗ ಜಾತಿಗೊಂದು ಮಠ ಮಾಡ್ಕೊಂಡು ಎಲ್ಲ ಅದೇ ಅರ್ಬಟ್ ಮಾಡ್ಲಕತ್ತಾರ ಏನೋ ಅಂದ್ಬಿಟ್ಟಾರತ್ತ ತಮ್ಮದೇನದ ತಾವ್ ಮಾತಾಡ್ಬೇಕು ಬಿಟ್ಟಿಕೆ ಇವೆಲ್ಲ ಯಾಕೆ ಮಾತಾಡ್ಯಾರವ್ರ ತೋಸು ಮಂದಿ ಒಂದಾಗಿ ಜಗ್ಗಿ ಬೈಲಕತ್ತಾರ ರಂಭಾಪುರಿ ಸ್ವಾಮಿಗಳು ಮಠ ಮಾಡಿದ್ರ ಇವ್ರೇ ತನ್ನ ಜಾಗದೊಳಗೆ ಮಾಡ್ಯಾರ ಗುರುಗಳ ಇವ್ರು ಕೆಲವು ಮಂದಿ ಅದ್ರಲ್ಲಿ ಸ್ವಾಮಿಗಳು ಕೆಲವು ಮಂದಿ ಅವ್ರವ್ರ ಇಲ್ರಿ ಎಲ್ಲಾ ಚಿತ್ರದುರ್ಗ ಸ್ವಾಮಿಗಳು ಭೂಮಿ ಕೊಟ್ಟು ಎಲ್ಲ ಅವರು ಮಾಡ್ಬಿಟ್ರು